Hello guys, welcome to my channel English with Basraj sir. Before commencing my class, I request you all those who have not yet subscribed, please subscribe and press the bell button. Today, I'm going to teach you about the verb eat. It is the base form. Eat ಅಂದ್ರೆ ತಿನ್ನು ಅಂತ. ಏಟ್ ಅಂದರೆ ತಿಂದನು, ಅದು ಪಾಸ್ಟ್ ಟೆನ್ಸ್ ಇದೆ. ಈಟನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಇದೆ. ತಿಂದಿದ್ದಾನೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಇ ಎಸ್ ಈಟನ್ ಅಂದರೆ ತಿಂದಿದ್ದಾನೆ. ಉದಾಹರಣೆಗೆ ಐ ಈಟ್ ಎ ಮ್ಯಾಂಗೋ, ನಾನು ಒಂದು ಮಾವಿನ ಹಣ್ಣು ತಿಂತೇನೆ. ನಾನು ತಿನ್ನಲ್ಲ ಅನ್ನಕ್ಕೆ ಐ ಡೋಂಟ್ ಈಟ್ ಎ ಮ್ಯಾಂಗೋ. ಅದನ್ನು ಪ್ರಶ್ನೆ ರೂಪದಲ್ಲಿ ಕೇಳಬೇಕಾದ್ರೆ ಇಂಟ್ರಾಗೇಟಿವ್ನಲ್ಲಿ ಡು ಐ ಈಟ್ ಎ ಮ್ಯಾಂಗೋ. ಹಾಗೆಯೇ ಯು ಈಟ್ ಎ ಬನಾನಾ, ಯು ಡೋಂಟ್ ಈಟ್ ಎ ಬನಾನಾ, ಡು ಯು ಈಟ್ ಎ ಬನಾನಾ. ಹಾಗೆಯೇ ಈ ಈಟ್ಸೆ ಈಟ್ ಅಂತ ಹೇಳ್ಬಾರ್ದು, ಈಟ್ಸ್ ಅಂತ ಹೇಳಬೇಕು. ಯಾಕೆಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಈ ಶೀಟ್ಗೆ ಎಸ್ ಅನ್ನು ಹಾಕಬೇಕಾಗುತ್ತೆ ವರ್ಬ್ಗೆ, ಬೇಸ್ ಫಾರಮ್ಗೆ. ಈ ಈಟ್ಸ್ ಎ ಬನಾನಾ, ಈ ಡಸಂಟ್ ಈಟ್ ಎ ಬನಾನಾ, ಇಲ್ಲಿ ಡಸ್ ಹಾಕಬೇಕಾಗುತ್ತೆ. ಹೀಗೆ ಈ ಡಸಂಟ್ ಈಟ್ ಎ ಬನಾನಾ ಅಂದರೆ ಅವನು ಬಾಳೆಹಣ್ಣನ್ನು ತಿಂದಿಲ್ಲ. ಡಸ್ ಈಟ್ ಎ ಬನಾನಾ, ಅವನು ಬಾಳೆಹಣ್ಣನ್ನು ತಿಂತಾ ಇದ್ದಾನೆ. ಹಾಗೆಯೇ ಶಿ ಈಟ್ಸ್ ಎ an apple. She doesn't eat an apple. Does she eat an apple? Again, we eat apple. We don't eat apple. Do we eat apple? They build a temple. They don't build a temple. Do they build the temple? Again, I am playing cricket. I am not playing cricket. Sorry. I am eating my food. I don't eat my food. Do I eat food? He eats sumptuous food. He doesn't eat sumptuous food. Does he eat sumptuous food? ನೋಡಲ್ಲ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.